ನಮ್ಮ ದೇವದುರ್ಗ ಅತ್ಯಂತ ಏಷ್ಯಾ ಖಂಡದಲ್ಲಿ ಹಿಂದುಳಿದಿತ್ತು. ಆದರೆ ಅಂತ ಒಂದು ಹಿಂದುಳಿದ ತಾಲೂಕವನ್ನ ಇವತ್ತು ರಾಜ್ಯಾದ್ಯಂತ ಗುರುಸಂತದ್ದು ಮುಂದುವರೆದ ಕಾರಣ ಯಾರಪ್ಪ ಅಂದ್ರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಸನ್ಮಾನ್ಯ ಕುಮಾರಣ್ಣವರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ತದ. ಇಡೀ ಎಲ್ಲ ಕ್ಷೇತ್ರದ ನನ್ನ ಜನ ಕೂಡ ಅದೇ ಭಾವನೆ ಇಟ್ಕೊಂಡಿರಿ. ತಾವೆಲ್ಲರೂ ದೇವೇಗೌಡ ಅಪ್ಪಾಜಿಯವರು ಬರ್ತಾರಂದ್ರೆ ಸಾಕು ಎಲ್ಲರೂ ಒಂದು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಿ. ಆದರೆ ಮಳೆಗಾಲ ಕೆಲವರಿಗೆ ಬಹಳ ಆತಂಕ ಇತ್ತು, ಮಳೆ ಬರ್ತದೇನೋ ತೊಂದರೆ ಆಗ್ತದೇನೋ ಅಂತದ್ದು. ಆದರೆ ದೇವರ ಆಶೀರ್ವಾದ, ಯಾಕಂದ್ರೆ ಧರ್ಮ ಇದ್ದಲ್ಲಿ ಯಾವುದೇ ಅಂತ ತೊಂದರೆಗಳು ಆಗೋದಿಲ್ಲ ಅನ್ನಂತ ಒಂದು ಮಾತು ಹೇಳ್ತಾ ನಾನು ಕೂಡ ಸಾಕಷ್ಟು ಅನುದಾನವನ್ನ ನನ್ನ ಪಿರಿಯಡಿನಲ್ಲಿ ಪ್ರಯತ್ನ ಮಾಡಿ ತಂದಿದ್ದೀನಿ. ಶಾಸಕರ ಅಧಿಕಾರಗಳನ್ನು ಕಸಿದು ನೇರವಾಗಿ ಯೋಜನೆಗಳು ಕೊಡೋದ್ರಿಂದ ಇಷ್ಟು ತೊಂದರೆ ಆಗ್ತದಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬರ್ತದ, ನೀರು ಬರೋದಿಲ್ಲ ನಮಗೆಲ್ಲ. ಯಾಕಂದ್ರೆ ನಮ್ಗೆ ಈಗಾಗಲೇ ಹಿಂದುಳಿದ ತಾಲೂಕಿಗೆ ಸಾಕಷ್ಟು ಅನುದಾನ ಅವಶ್ಯಕತೆ ಇರೋದ್ರಿಂದ ಈ ಏನು ಸರ್ಕಾರದ ಒಂದು ಧೋರಣೆಯಿಂದ ನಿಜವಾಗ್ಲೂ ನಮಗೆ ತೊಂದರೆ ಆಗ್ಯದ. ಸನ್ಮಾನ್ಯ ಕುಮಾರಣ್ಣವರು ಎಲೆಕ್ಷನ್ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದ್ರು ಪಂಚರತ್ನ ಯೋಜನೆ, ಆ ಯೋಜನೆ ಬಂದ್ರೇನೆ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲ ವರ್ಗದ ಜನರಿಗೆ, ಎಲ್ಲ ತಾಯಂದ್ರಿಗೆ, ರೈತರಿಗೆ, ಯುವಕರಿಗೆ ಎಲ್ಲರಿಗೆ ಒಳ್ಳೆ ಒಂದು ಕೆಲಸ ಮಾಡಕ್ಕೆ ಆಗ್ತದ ಅನ್ನೋಂಥ ಒಂದು ಮಾತು ಹೇಳ್ತಾ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ನಾನೇನು ಹೇಳಕ್ಕ ಭಾಳ ಸಣ್ಣವಳು, ನನಗೇನಷ್ಟು ಗೊತ್ತಿಲ್ಲ. ಆದರೆ ದೇಶದ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಹೆಸರಿಟ್ಟು ಇವತ್ತು ಗೌರವಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿ ಇಲ್ಲ. ಇವತ್ತು ಕೆಂಪೇಗೌಡರ ಒಂದು ಜಯಂತಿ ತಮ್ಮೆಲ್ಲರಿಗೆ ಶುಭಾಶಯ ಹೇಳಿದ ಸಂದರ್ಭದಲ್ಲಿ ಇವತ್ತು ನಮ್ಮ ನಾಡಿನ ನಿಜವಾದ ಕೆಂಪೇಗೌಡರು ಅಂದರೆ ಸನ್ಮಾನ್ಯ ದೇವೇಗೌಡರು ಅನ್ನೋಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.